ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರೊಟೆಸ್ಟ್ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್. ರೈತರ ಪ್ರೊಟೆಸ್ಟ್ ಶಂಭು ಬಾರ್ಡರ್ನಲ್ಲಿ, ವಿದ್ಯಾರ್ಥಿಗಳ ಯುವಕರ ಪ್ರೊಟೆಸ್ಟ್ ಜಂತರ್ ಮಂತರ್ನಲ್ಲಿ, ಕಾಂಗ್ರೆಸ್ ನಾಯಕರ ಪ್ರೊಟೆಸ್ಟ್ ಸಂಸತ್ನಲ್ಲಿ ಮತ್ತು ಪ್ರಧಾನಿಗಳ ನಿವಾಸದ ಮುಂಬಾಗಿಲಲ್ಲಿ, ಮತ್ತೊಂದು ಕಡೆ ಉಪವಾಸ ಸತ್ಯಾಗ್ರಹ ಆಸ್ಪತ್ರೆಯಲ್ಲಿ. ಈ ಪ್ರೊಟೆಸ್ಟ್ಗಳ ಮಧ್ಯೆ ಅಚ್ಚೆ ದಿನ್ ಮೋದಿ ಅವರಿಗೆ ಒಂದು ರೀತಿ ಬ್ಯಾಡ್ ದಿನ ಆಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ನೀಟ್ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳೇನು ಪ್ರತಿಭಟನೆ ನಡೆಸಿದ್ರು, ಆ ಪ್ರತಿಭಟನೆಯ ವಿರುದ್ಧ ಪೊಲೀಸರ ಗದಾಪ್ರಹಾರ ಮತ್ತು ದೌರ್ಜನ್ಯವನ್ನು ಖಂಡಿಸಿ ಇಡೀ ದೇಶಾದ್ಯಂತ ಕನ್ಯಾಕುಮಾರಿಯಿಂದ ಹಿಡಿದು ಜಮ್ಮುವಿನವರೆಗೂ ಕೂಡ ನಿರಂತರ ಪ್ರತಿಭಟನೆಗಳು ನಡೀತಾ ಇದೆ. ವಿದ್ಯಾರ್ಥಿಗಳು ರೋಡಿಗಿಳಿದಿದ್ದಾರೆ. ಈ ಅಕ್ರಮದ ವಿರುದ್ಧ ಏನು CJP ಪಾರ್ಟಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಆ ಒಂದು ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲೇಬೇಕು ಅಂತ ಪಟ್ಟು ಹಿಡಿದಿದೆ. ನೀಟ್ ಅಕ್ರಮದ ವಿರುದ್ಧ ಎಲ್ಲ ಕಡೆ ಹೋರಾಟ ಜೋರಾಗ್ತಾ ಇದೆ. ಮತ್ತೆ ರಣಾಂಗಣವಾಗುತ್ತಾ ದೆಹಲಿ ರಾಷ್ಟ್ರ ರಾಜಧಾನಿ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಯಾಕೆ ಅಂದರೆ ಎಷ್ಟೇ ಮನವಿ ಮಾಡಿದರೂ ಕೂಡ ಪ್ರತಿಭಟನೆಯನ್ನು ಕೈ ಬಿಡ್ತಾ ಇಲ್ಲ ಕಾಕ್ರೋಚ್ ಜನತಾ ಪಾರ್ಟಿ. JP ನಡ್ಡಾ ಅವರ ಜೊತೆಗೆ ಮಾತುಕತೆಗೆ ಒಪ್ಪುತ್ತಾ ಇಲ್ಲ. ಅಷ್ಟೇ ಅಲ್ಲ, ನಾವು ಅವ್ರ ಹತ್ರ ಹೋಗಲ್ಲ, ಅವರೇ ನಮ್ಮ ಹತ್ರ ಬರಬೇಕು ಅಂತ ಪಟ್ಟೆ ಹಿಡಿದಿದ್ದಾರೆ. ಮತ್ತೊಂದು ಕಡೆ ಸೋನಮ್ ವಾಂಗ್ಚುಕ್ ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂಥ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ರೈತರು ಅಮೆರಿಕಾದ ಜೊತೆಗೆ ಮಾಡಿಕೊಂಡಿರುವಂತಹ ಡೀಲ್ಗೆ ಬೇಸತ್ತು ಶಂಭು ಗೇಟ್ನಲ್ಲಿ ಪ್ರತಿಭಟನೆಗೆ ನಿಂತಿದ್ದಾರೆ. ರಾಜಕೀಯ ನಾಯಕರು ಸಂಸತ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸಿ ಅಂತ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಹೀಗಾಗಿ ಮತ್ತೆ ರಾಷ್ಟ್ರ ರಾಜಧಾನಿ ರಣಾಂಗಣವಾಗುತ್ತಾ ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ನೀಟ್ ಅಕ್ರಮದ ವಿರುದ್ಧ ಜೋರಾಗ್ತಾ ಇದೆ ಹೋರಾಟ. ಮತ್ತೆ ರಣಾಂಗಣವಾಗುತ್ತಾ ರಾಷ್ಟ್ರ ರಾಜಧಾನಿ. ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪ್ರತಿಭಟನೆಯನ್ನ ಕೈ ಬಿಡ್ತಾ ಇಲ್ಲ ಕಾಕ್ರೋಚ್ ಜನತಾ ಪಾರ್ಟಿ. ಮೂರನೇ ದಿನವೂ ಹೋರಾಟ ಮುಂದುವರಿಸಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರದ ಮುಂದೆ ಪ್ರಮುಖವಾಗಿ 3 ಬೇಡಿಕೆಗಳನ್ನ ಕಾಕ್ರೋಚ್ ಜನತಾ ಪಾರ್ಟಿ ಇಟ್ಟಿದೆ. ನಂಬರ್ 1, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಡಬೇಕು. ನಂಬರ್ 2, ಆಸ್ಪತ್ರೆಯಲ್ಲಿರುವಂತಹ ಸೋನಮ್ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು. ನಂಬರ್ 3, ನೀಟ್ ಅಕ್ರಮದಿಂದ ಪ್ರಾಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಅಷ್ಟೇ ಅಲ್ಲ, ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿ ವಿದ್ಯಾರ್ಥಿಗಳ ಮೇಲೆ FIR ಮಾಡಿದ್ದೀರಿ, ಆ FIRಗಳನ್ನು ರದ್ದು ಮಾಡಬೇಕು. ಇದು ಕಾಕ್ರೋಚ್ ಜನತಾ ಪಾರ್ಟಿ ಸರ್ಕಾರದ ಮುಂದೆ ಇಡ್ತಾ ಇರುವಂತಹ ಬೇಡಿಕೆಗಳು. ಚರ್ಚೆಗೆ ಕರೆದ್ರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿ ಹೋಗ್ತಾ ಇಲ್ಲ. JP ನಡ್ಡಾ ಜೊತೆ ಮಾತುಕತೆಗೆ CJP ಒಪ್ಪುತ್ತಾ ಇಲ್ಲ. ಯಾಕೆ ಅಂದರೆ JP ನಡ್ಡಾ ಸಾಹೇಬ್ರು ಹಾಗೆ ಮಾಡಿದ್ರು. ಯಾಕೆ ಅಂತಂದರೆ ಮೊದಲನೇ ದಿನ ಏನು ಸಂಸತ್ ಚಲೋ ಪ್ರತಿಭಟನೆಯನ್ನು ನಡೆಸಲಾಯಿತು, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮೇಲೆ ಏನು ಪೊಲೀಸ್ ದೌರ್ಜನ್ಯ ನಡೆಯಿತೋ ಆ ಸಂದರ್ಭದಲ್ಲಿ JP ನಡ್ಡಾ ಅವರು ಈ ವಿದ್ಯಾರ್ಥಿಗಳನ್ನು ಮಾತುಕತೆಗೆ ಕರೆದ್ರು. ಮಾತುಕತೆಗೆ ಕರೆದಂತಹ ಸಂದರ್ಭದಲ್ಲಿ ಅಲ್ಲಿ ಮಾತುಕತೆ ಫಲಪ್ರದವಾಗಲಿಲ್ಲ. ಆಗ JP ನಡ್ಡಾ ಅವರು ಯಾರನ್ನ ಕರೆದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ
ಒಂದು ಟ್ವೀಟ್ ಮಾಡಿದ್ರು. ಆ ಟ್ವೀಟಲ್ಲಿ ಅವರೇ ಬಂದಿದ್ರು, ಅವರೇ ಆಹ್ವಾನ ಕೊಟ್ಟರು, ಅವರೇ ನಾವು ಬರ್ತೀವಿ ಅಂತಂದ್ರು, ಅವರೇ ನಾವು ಬಂದು ಮಾತಾಡ್ತೀವಿ, ಮಾತುಕತೆಗೆ ಸಿದ್ಧ ಅಂತ ಅಂದರು, ಅದಕ್ಕೋಸ್ಕರ ನಾನು ಕರೆದು ಮಾತಾಡಿದೆ ಅಂತ ಹೇಳಿದರು. ಆಗ ವಿದ್ಯಾರ್ಥಿಗಳು ಸಹಜವಾಗಿ ರೊಚ್ಚಿಗೆದ್ರು. ಅವರೇ ಬಂದು ಮಾತಾಡಬೇಕಾಗಿತ್ತು, ಆದರೆ ಅವರು ಬಂದು ಮಾತಾಡಿ ಈಗ ನಾವೇ ಮುಗಿಬಿದ್ದು ಮಾತುಕತೆಗೆ ಆಹ್ವಾನ ಕೊಟ್ವಿ ಅನ್ನೋ ರೀತಿಯಲ್ಲಿ ಇವರು ಹೇಳ್ತಾ ಇದ್ದಾರೆ. ಹೀಗಾಗಿ ಮಾತುಕತೆ ಟೈಮ್ ವೇಸ್ಟ್ ಅಷ್ಟೇ. ಅವರು ಲಿಖಿತವಾಗಿ ಬರಹದ ಮೂಲಕ ಯಾವುದೇ ರೀತಿಯ ಬೇಡಿಕೆಗಳಿಗೆ ಸ್ಪಂದಿಸುವಂತಹ ವಿಚಾರವನ್ನು ಮಾತಾಡಲೇ ಇಲ್ಲ. JP ನಡ್ಡಾ ಮತ್ತು ನಮ್ಮ ಮಧ್ಯೆ ನಡೆದಂತಹ ಮಾತುಕತೆ ಟೈಮ್ ವೇಸ್ಟ್ ಅಷ್ಟೇ ಅಂತ ಅಲ್ಲಿ ಮಾತುಕತೆಗೆ ಹೋದಂಥ ಅಶುತೋಷ್ ರಂಕ ಹೇಳಿದರು. JP ನಡ್ಡಾ ಅವರು ಈಗಲೂ ಕೂಡ ಮಾತುಕತೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಆದರೆ ಕಾಕ್ರೋಚ್ ಜನತಾ ಪಾರ್ಟಿ ಮಾತುಕತೆಗೆ ಒಪ್ತಾ ಇಲ್ಲ. ಅದರ್ವೈಸ್ ಮಾತುಕತೆಗೆ ಒಪ್ತಾ ಇಲ್ಲ ಅಂತಲ್ಲ, ನೀವೇ ಬಂದು ಮಾತಾಡಿ, ನೀವೇ ನಾವು ಪ್ರತಿಭಟನೆ ನಡೆಸ್ತಾ ಇರುವಂಥ ಜಂತರ್ ಮಂತರ್ಗೆ ಬಂದು ಮಾತಾಡಿ, ಅಥವಾ ಯಾವುದಾದ್ರೂ ಒಂದು ತಟಸ್ಥ ಸ್ಥಳದಲ್ಲಿ ಇಬ್ಬರು ಕೂತು ಮಾತಾಡೋಣ. ಆಮೇಲೆ ಹೋಗ್ಬಿಟ್ಟು ತಿರ್ಗಾ ಎಕ್ಸ್ ಖಾತೆಯಲ್ಲಿ ನೀವು ಟ್ವೀಟ್ ಮಾಡೋದು ಬೇಡ, ಹತ್ತು ಕರೆದು ಔತಣ ಮಾಡ್ಕೊಂಡ್ರು CJP ಅವರು ಅಂತ, ಅವರೇ ಕರೆದ್ರು ಅದಕ್ಕೆ ನಾನು ಹೋಗಿದ್ದೆ ಅಂತ ಎಲ್ಲ ಯಾರು ಕರೆದ್ರು ಅನ್ನುವಂಥ ಗೊಂದಲ ಬೇಡ. ಹೀಗಾಗಿ ನಾವು ನಿಮ್ಮಲ್ಲಿಗೆ ಬರಲ್ಲ, ನೀವೇ ನಮ್ಮಲ್ಲಿಗೆ ಬರಿ. ನಮ್ಮ ಜಂತರ್ ಮಂತರ್ನಲ್ಲಿ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲಿಗೆ ಬನ್ನಿ ಮಾತಾಡೋಣ, ಇಲ್ಲದೇ ಇದ್ರೆ ತಟಸ್ಥ ಜಾಗಕ್ಕೆ ಬನ್ನಿ ಅಲ್ಲಿ ಮಾತಾಡೋಣ ಅಂತ ಈಗ JP ನಡ್ಡಾ ಅವರ ಜೊತಿನ ಮಾತುಕತೆಗೆ ಈಗ ಹೊಸ ತಿರುವನ್ನ ಕೊಟ್ಟಿದೆ. JP ನಡ್ಡಾ ಆಹ್ವಾನವನ್ನ ಕಾಕ್ರೋಚ್ ಜನತಾ ಪಾರ್ಟಿ ತಿರಸ್ಕರಿಸಿದೆ. ಇದಕ್ಕೆ ಕಾರಣ ಕೂಡ JP ನಡ್ಡಾ ಅವರೇ. ಯಾಕೆಂದ್ರೆ ಮೊನ್ನೆ ನಡೆದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತಾಡಿ ಅವರೇ ಕರೆದ್ರು ನಾನು ಹೋಗ್ಲಿಲ್ಲ ಅಂತ ಎಲ್ಲ ಮಾತಾಡಿದ್ದಕ್ಕೆ ಈಗ ರೊಚ್ಚಿಗೆದ್ದಿದ್ದಾರೆ. ನೀವೇ ಬನ್ನಿ ಅಂತ ಕರೀತಾ ಇದ್ದಾರೆ. ಹೀಗಾಗಿ ಈ ರೀತಿಯಾಗಿ ಒಂದು ರೀತಿ ಇಗೋಸ್ಟಿಕ್, ಒಂಥರ ನಾನು ಹೋಗಿಲ್ಲ ಅವರೇ ಕರೆದ್ರು, ಇದೆಲ್ಲ ಬರೋದಿಲ್ಲ. ಅವ್ರು ಬೇರೆ ಯಾರೂ ಅಲ್ಲ, ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರೋದು. ಹೀಗಾಗಿ ನೋಡಿ, ನಿನ್ನೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಅವರ ನಿವಾಸದ ಎದುರುಗಡೆ ಧರಣಿ ಕೂತಾಗ ಇದ್ದಕ್ಕಿದ್ದಂತೆ ಎಲ್ಲರೂ ಓಡಿ ಬಂದರು ಅಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದಕ್ಕೆ, ಅವರ ಮನವೊಲಿಸೋಕೆ ಮತ್ತು ಇಲ್ಲ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳೋದಕ್ಕೆ. ಅದೇ ಕಳೆದ 1 ತಿಂಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಅವ್ರನ್ನ ಮೂಸು ನೋಡಿಲ್ಲ ಈ ಸರ್ಕಾರ. ಕೊನೆಗೆ ಯಾವಾಗ ರೊಚ್ಚಿಗೆದ್ದು ಬೀದಿಗಿಳಿದು ಧರಣಿ ಮಾಡಿ ಸಂಸತ್ ಚಲೋ ಮಾಡ್ತೀನಿ ಎಂದು ಆವಾಗ ಬಂದು ಮಾತುಕತೆ ನಡೆಸೋದಕ್ಕಿಂತ ಮುಂಚೆ ದೆಹಲಿ ಪೊಲೀಸರನ್ನ ಅಲ್ಲಿ ನಿಯೋಜಿಸಿ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡಿ ಇದ್ಯಾಕೋ ಕೈ ಮೀರಿ ಹೋಗ್ತಾ ಇದೆ ಅನ್ನುವಾಗ ಆಗ ಆರೋಗ್ಯ ಸಚಿವರು ನಡ್ಡಾ ಅವರು ಬಂದು ಮಾತುಕತೆ ಮಾಡಿದರು. ಸೊ ಮಾತುಕತೆಯಿಂದ ಬಗೆಹರಿಯಬಹುದಾದಂತಹ ಪರಿಸ್ಥಿತಿಯನ್ನು ಕೇವಲ ತಮ್ಮ ಇಗೋಯಿಂದಾಗಿ ಯಾವಾಗಲೂ ಸೋತು ಗೆಲ್ಲಬೇಕು. ನೀವು ಮಾಡಿರೋದು ಬಂದಿರೋದು ಸೇವೆ ಮಾಡೋದಕ್ಕೆ, ಅಧಿಕಾರದ ದರ್ಪ ತೋರಿಸೋದಕ್ಕಲ್ಲ. ಹೀಗಾಗಿ ಇವತ್ತು ಕೂಡ ಈ ಮಾತುಕತೆಗೆ ನೀವೇ ಬನ್ನಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿರುವಂಥ ಸೋನಮ್ ವಾಂಗ್ಚುಕ್ ಅವರನ್ನು JP ನಡ್ಡಾ ಅವರು ಮತ್ತು ಜಿತೇಂದ್ರ ಸಿಂಗ್ ಅವರು ಹೋಗಿ ಮಾತುಕತೆಯನ್ನು ನಡೆಸಿದ್ರು. ಆದರೆ ಸೋನಮ್ ವಾಂಗ್ಚುಕ್ ಅವರ ಜೊತೆಗೆ ನಡೆಸಿದಂತಹ ಮಾತುಕತೆ ಒಂದು ಹೊಸ ಬಾಗಿಲನ್ನು ತೆರೆದಿಟ್ಟಿದೆ. ಯಾಕೆ ಅಂತಂದರೆ ಸರ್ಕಾರ ಕೊನೆಗೂ ಕೂಡ ಮಂಡಿಯೂರಿದೆ, ತಲೆಬಾಗಿದೆ, ಬಂದು ಮಾತಾಡಿಸ್ತಾ ಇದೆ. ಇದನ್ನು ಹಾಗೆ ನಾವು ವಿಶ್ಲೇಷಣೆ ಮಾಡೋದಕ್ಕಿಂತ ಅಂತೂ ಇಂತೂ ಕೊನೆಗೆ ಸರ್ಕಾರ ಈ ಹೋರಾಟಕ್ಕೆ ಮಣಿದಿದೆ. ಇವರು ಕಾಕ್ರೋಚ್ಗಳು ಮಹಾ ಏನು ಮಾಡ್ಕೊಳ್ತಾರೆ, 65 ರೂಪಾಯಿದು ಹಿಟ್ಟು ಹೊಡೆದ್ಬಿಟ್ಟು ಇವ್ರನ್ನೆಲ್ಲ ಸರ್ವನಾಶ ಮಾಡಿಬಿಡ್ತೀವಿ ಅಂತ ಸರ್ಕಾರ ಅಂದುಕೊಂಡಿತ್ತು. ಆದರೆ ಇವರು ಕಾಕ್ರೋಚ್ ಮುಖ ಹಾಕಿಕೊಂಡಿರುವಂತಹ 150 ವರ್ಷಗಳ ಸತ್ಯಾಗ್ರಹ ಮತ್ತು ಸ್ವಾತಂತ್ರ್ಯ ಹೋರಾಟ ಮಾಡಿದಂತಹ ಪೂರ್ವಜರ ರಕ್ತ ಹರಿತಿರುವಂತಹ ಭಾರತೀಯರ ಮಕ್ಕಳಿವರು. ಅದನ್ನು ಅರ್ಥ ಮಾಡ್ಕೋಬೇಕು.